ಅಲ್ವಲ್ಲ? ತಾಯಿ ಯಾರಿಗೆ? ತಾಯಿ ಯಾರಿಗೆ ಸ್ವಾಮಿ? ತುಂಬು ಗರ್ಭಿಣಿ ನೀನು. ಕಾರಣಕರ್ತ ನೀವಲ್ವೇ? ಮತ್ತೆ ಈಗ ನನ್ನ ಪರಿಚಯ ಆಗ್ಲಿಲ್ವಾ? ಪರಿಚಯ ಆಗಲಿಕ್ಕೆ ನೀನು ನನ್ನ ಪರಿಚಯದವಳೇ ಅಲ್ವಲ್ಲ? ಓ ಪುಣ್ಯಾತ್ಮರೇ, ಏನು? ಓ ದೇವರೇ, ಓ ಯಜಮಾನ್ರೇ, ನೀವು ನನ್ನನ್ನು ಇಟ್ಟುಕೊಂಡದಲ್ವಾ? ಕೆಟ್ಟವಳೆ, ಯಾಕೆ? ಏನೇನು ಅಸಂಬದ್ಧ ಪ್ರಲಾಪವನ್ನು ಮಾಡಬೇಡ. ಎಂತಾಯ್ತು? ತುಂಬಿದ ಸಭೆ, ಹೌದು. ಇಷ್ಟರವರೆಗೆ ನನ್ನ ಮನಸ್ಸಿನಲ್ಲಿದ್ದರೆ ಅದು ಒಬ್ಬಳೇ ಒಬ್ಬಳು ಹುಡುಗಿ. ಯಾರದು? ನಿನಗೆ ಯಾಕೆ ಅದು? ಈಗ ನನ್ನ ಪರಿಚಯ ಆಗಿಲ್ವಾ? ನೀನು ನನ್ನ ಪರಿಚಯದವಳೇ ಅಲ್ಲ, ನೀನನ್ನು ನೋಡ್ಲೇ ಇಲ್ಲ. ಸುಮ್ಮನೆ ಏನೇನು ಮಾಡಬೇಡ. ನೀನು ಹಣದಾಸೆಗೆ ಬೇಕಾಗಿ ಇಂತಹ ಕಟ್ಟುಕತೆಯನ್ನು ಕಟ್ಟುವುದೇ ಹೌದಾದರೆ ಎಲ್ಲಿ ನಮ್ಮ ಭಂಡಾರಿಗಳಿಗೆ ತಿಳಿಸುತ್ತೇನೆ. ನಿಮಗೆ ಬೇಕಾದಷ್ಟು ಕೊಡುತ್ತಾರೆ. ಅಲ್ಲ, ನೀವು ಕರೆದಾಗ ಬರಬೇಕು, ಬೇಡ ಅಂದಾಗ ಹೋಗಬೇಕು ಅಂದ್ರೆ ಹೇಗೆ ಇದು? ನಿನ್ನನ್ನು ಕರೆದದ್ದು ಯಾವಾಗ? ನಾನು ನಿಮ್ಮನ್ನೇ ನಂಬಿ ಬಂದವಳಲ್ವೇ ನಾನು? ಇದು ನೋಡಿ ನಿಮ್ಮ ಹರಕೆಯ ಸೇವೆ ಆಟವಾ ಇದು? ಇದು ನೋಡಿ, ನಿಮ್ಮನ್ನು ಕಾದು ಇವತ್ತಿಗೆ 12 ತಿಂಗಳಾಯ್ತು. ಎಲ್ಲಾ ಹೆಣ್ಣುಮಕ್ಕಳು 9 ತಿಂಗಳಿಗೆ ಹೆರುವುದು. ನಿನಗೇನು ಸಂಕಟ 9 ತಿಂಗಳಿಗೆ ಹೆರುವುದಕ್ಕೆ? 9 ತಿಂಗಳಿಗೆ ಹೆರ್ಲಿಕ್ಕೆ ಇದಕ್ಕೆ ಹಪ್ಪ ಸಿಕ್ಕಿದಾನ? ಯಾರನ್ನು ಮತ್ತೆ ಹಪ್ಪ ಅಂತ ತೋರಿಸುದು ನಾನು? ಯಾರಾದ್ರೂ ಸಿಗ್ತಾರ ನೋಡು, ಅಷ್ಟರವರೆಗೆ ಹೊತ್ತುಕೋ ಆಯ್ತಾ? ಮತ್ತೆ ಬಂದದ್ದು ಅದೇ ನಿರೀಕ್ಷೆಯಿಂದಲ್ವ? ಈಗ ನನ್ನ ಪರಿಚಯ ಆಗ್ಲಿಲ್ವಾ? ನಿನ್ನ ನೋಡ್ಲೇ ಇಲ್ಲ. ನೀವು ಸುಮ್ಮನೆ ಹೋಗ್ತೀಯ ಅಥವಾ ಕುತ್ತಿಗೆ ಕೈ ಹಾಕಿ ಹೊರಗೆ ಹಬ್ಬಿಸಬೇಕಾ? ಹೌದು, ನೀವು ಹೇಳಿದ್ದು ಸರಿಯೇ. ಮತ್ತೆ ಎಂತದ್ದು? ಈ ಸೀರೆಯಲ್ಲಿ ನೋಡಿದ್ದೇ ಇಲ್ವಾ ಅಲ್ಲ ನೀವು? ಎಂತದ್ದು ಸೀರೆಯಲ್ಲಿ ನೋಡಿದ್ದೇ ಇಲ್ವ ಅಂದ್ರೆ? ಅಂದ್ರೆ ಈ ಬಟ್ಟೆಯಲ್ಲಿ ನೀವು ನೋಡಿದ್ದೀರಿ ಯಾವತ್ತಾದ್ರೂ ನನ್ನನ್ನು? ನಿನ್ನನ್ನು ನೋಡ್ಲೇ ಇಲ್ಲ. ಹೋಗ್ತೀಯ? ಯಾರು 4 ಜನ ಬನ್ನಿ, ಇವಳು ಕುತ್ತಿಗೆ ಕೈ ಹಾಕಿ ಹೊರಗೆ ದಬ್ಬಿ. ಯಜಮಾನ್ರೆ, ನಾನು ಬಟ್ಟೆ ಬಿಚ್ಚಿದಾಗ್ಲೂ ನಿಮಗೆ ಪರಿಚಯ ಸಿಗಬಹುದು ಅಂತ ಅಂದ್ಕೊಂಡಿದ್ದೇನೆ. ಈಗ ಪ್ರಾರಬ್ಧವೇ, ಇಲ್ಲಿ ಎಂತದನ್ನು ಮಾಡಬೇಡ. ಹೋಗು 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 ಹೋಗು. ತುಂಬಿದ ಸಭೆ ಆಗ್ಬೇಕು ಅಂತ ಕಾಯ್ತಾ ಇದ್ದವಳು ನಾವು. ನಾನು ಬಿಚ್ಚುವುದೇ. ನಿನಗೆ ಬೇಕಾದಷ್ಟು ಕೊಡ್ತೇನೆ ಅಂತ ಹೇಳಿದ್ರು. ಯಾರು? 4 ಜನ ಬನ್ನಿ, ಅವಳನ್ನು ತಡೆಯಿರಿ. ಅಯ್ಯೋ ಅಪಮಾನ, ಇನ್ನು ಬದುಕುವುದಕ್ಕಾಗುವುದಿಲ್ಲ. ಯಾವ ಮುಖ ಹೊತ್ತು ನಾನು ಬದುಕಲಿ? ಓ ದೇವರೇ, ಓ ಅಯ್ಯೋ ಶಿವನೇ, ಶಂಕರನೇ, ವೃಂದಮಾಲ, ಪಶುಪತಿ, ಜಟಾಜೂಟಿ, ಶೂಲಿ, ಮಹೇಶ, ರಕ್ಷಿಸು ರಕ್ಷಿಸು. ಈಗಲಾದ್ರೂ ಪರಿಚಯ ಆಯ್ತಾ ನಂದು? ನಿನ್ನ ಸ್ವರವೇ ಬದಲಾಗಿದಲ್ಲ. ಮತ್ತೆ ಹೇಗೆ ನನ್ನ ವೇಷ? ವೇಷ ಕಟ್ಟುವುದರಲ್ಲಿ ನೀನು ಬಹಳ ಬುದ್ಧಿವಂತನೋ, ಬಹಳ ಬುದ್ಧಿವಂತ. ಗುರುಗಳು ನೀವಲ್ವಾ? ಏನು ವಿಷಯ ಅಂತ ತಯಾರು ಮಾಡಿದ್ದು? ಹೌದು. ಅಯ್ಯ, ಈಗ ನೀನು ಗೂಢಾಚಾರರಿಗಿರಬೇಕಾದಂತಹ ಪ್ರಥಮಾರ್ಹತೆ ವೇಷ ಕಟ್ಟುವುದು. ಹೌದು. ಅದಕ್ಕೆ ವೇಷಕ್ಕೆ ಬೇಕಾದಂತಹ ಭಾಷೆ ಅದೆಲ್ಲ ಉಂಟು. ಹೌದು. ವಿಷಯ ಸಂಗ್ರಹಿಸಿದ್ದೀಯಾ? ಹೇಳು. ವಿಷಯ ಇದೆ. ನೀವು ನನಗೆ ನೇಮ ಕೊಟ್ರಲ್ವಾ? ಎಂತದ್ದು ನೇಮ ಕೊಡ್ಲಿಕ್ಕೆ? ನಾನೆಂತದ್ದು ಭೂತವ ಪುಣ್ಯಾತ್ಮ? ಅಲ್ಲ, ನೀವು ನೇಮಿಸಿದ್ದು. ನೇಮಿಸಿದ್ರ ಮರುದಿನ ಬೆಳಿಗ್ಗೆ ಎದ್ದೇ ಹೊರಟೆ. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಹೋಗುವುದು ಒಳ್ಳೆಯದ ಅಭ್ಯಾಸ. ಯಾಕೆ? ಹೊಟ್ಟೆ ಭಾರ ಕಡಿಮೆ ಆಗ್ತದೆ. ಹಾಗಲ್ಲ, ವಿಷಯ ಸಂಗ್ರಹಕ್ಕೆ ಹೊರಟದ್ದು. ವಿಷಯ ಸಂಗ್ರಹಕ್ಕೆ ಸುತ್ತಿದೆ ನಾನಾ ದೇಶ, ಅಂಗ ಲಂಗ ಕಳಿಂಗ. ನಿನ್ನನ್ನು ಕೆಲಸಕ್ಕಿಟ್ಟುಕೊಳ್ಳುವಾಗಲೇ ಹೇಳಿದ್ದೇನೆ, ನೀನು ಆ ವ್ಯವಹಾರಕ್ಕೆಲ್ಲ ಹೋಗುವ ಹಾಗಿಲ್ಲ. ಇನ್ನೊಂದು ಅದೇ ಲಂಗ ಎಂತದ್ದು? ಅಂಗ ಕಳಿಂಗ ಆದ್ಮೇಲೆ ಇನ್ನೊಂದು ದೇಶ ಉಂಟಲ್ಲ, ವಂಗ. ಆಮೇಲೆ ಕೋಸಲ, ಮುಸುಂಬಿ, ಕೌಶಂಬಿ. ಕೌಶಂಬಿ, ಪಾಂಡ್ಯ, ಅದು ಇದು ಮತ್ತೊಂದು. ಎಲ್ಲ ಕಡೆ ಹೋದ್ಯಾ? ಎಲ್ಲಾ ಕಡೆ ಹೋದೆ. ಹೋದದ್ದು ಮಾತ್ರ ವಿಷಯ ಏನಾದ್ರೂ ಸಿಕ್ಕಿತಾ? ಎಲ್ಲಿ ಹೋದ್ರು ಒಂದೇ ವಿಷಯ. ಏನು? ನಿಮಗೆ ಸರಿ ಇಲ್ಲ. ಪುಣ್ಯಾತ್ಮ, ಎಂತದ್ದು? ನಾನು ಕೊಟ್ಟ ಅನ್ನವನ್ನು ಉಣ್ಣುವ ಆ ಗುರ್ತಕ್ಕಾದ್ರೂ ಹಾಗೆ ಹೇಳಿದವರು ದಾವಣೆಗೆ 2 ಬಿಗಿಬೇಕಾಗಿತ್ತು. ಅಲ್ಲ, ಅವರು ಸಾಯಿಲಿ, ನಾನು ಹೇಳುದು ಅದನ್ನೇ. ನಿಮಗೆ ಸರಿ ಇಲ್ಲ. ಓಹೋ, ನಿನಗೆ ಈ ಸಲ ಸರಿ ಇದ್ದು ನಾನು ಮಾಡದಿದ್ದ ಅಲ್ಲ ರಾಯರೇ. ಮತ್ತೆ ಅಲ್ಲ, ನೀವೇ ಹೇಳಿ, ನಿಮಗೆ ಸರಿ ಉಂಟಾ? ಎಂತದ? ನಾನು ಅಲ್ಲ, ಸರಿ ಉಂಟಾ ಹೇಳಿ. ನಿಮ್ಮಷ್ಟು ಬಲಾಢ್ಯರಿದ್ದಾರ? ನಿಮ್ಮಷ್ಟು ಪರಿಪೂರ್ಣ ಶೆಟ್ಟಿಗಾರರಿದ್ದಾರ? ಎಂತದ್ದು? ಶಕ್ತಿದಾರ. ಅದೇ ಶಕ್ತಿಗಾರ. ನನ್ನ ಜೊತೆ ಇರುವುದರಿಂದ ನೀನು ಅದೇ ಆಗತಿ. ಇದ್ದಾರ ಹೇಳಿ. ನಿಮ್ಮಂತ ಪಟುಭಟ್ರಿದ್ದಾರ? ಓಹೋ, ಹಾಗೆ ನನಗೆ ಸರಿ ಇಲ್ಲ. ಹಾಗೆ ನಿಮಗೆ ಸರಿ ಇಲ್ಲ. ಆದವರು ಯಾರು ಇಲ್ಲ. ಹೌದು. ಹಾಗೆ ಸುತ್ತಿದೆ ನಾನು
ಗಗನಾವೇಶ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ. ಸಾಗರಕ್ಕೆ ಯಾವುದು ಕೇಳಿದ್ರೆ ಸಾಗರ, ಗಗನಕ್ಕೆ ಯಾವುದು ಕೇಳಿದ್ರೆ ಗಗನ. ನನಗೆ ನಾನೇ ಸಾಟಿ. ನನಗೆ ಸಾಟಿ. ನನಗೆ ಜೋಡಿ ಇಲ್ಲ. ಜೋಡಿ ಇಲ್ವಾ? ಎಂತದ್ದು ಕೆಳಗೆ ನೋಡುದು ಎಂತದ್ದು? ಮತ್ತೆಂತದ್ದು? ಜೋಡಾದವರಿಲ್ಲ, ಸರಿಸಾಟಿ ಇಲ್ಲ. ಹಾಗೆ ಹೋದೆ ಒಂದು ಕಡೆ, ವಿಷಯ ಸಂಗ್ರಹಿಸಿದೆ. ಅಲ್ಲಿ ಹೋಗಿ ನೋಡ್ತೇನೆ, ರಾಯರೇ ನಿಮ್ಮ ಭಾವಚಿತ್ರ ಇರಿಸಿದ್ದಾರೆ, ನಿಮಗೊಂದು ಮಂದಿರವನ್ನು ಕಟ್ಟಿದ್ದಾರೆ, ಭಾವಚಿತ್ರಕ್ಕೆ ಗಂಧದ ಮಾಲೆ ಹಾಕಿದ್ದಾರೆ. ಯಾಕೆ? ನಾನೆಂತದ್ದು ಸತ್ತಿದ್ದೇನೆ ನನ್ನ ಭಾವಚಿತ್ರಕ್ಕೆ ಗಂಧದ ಹಾರ ಹಾಕುವುದಕ್ಕೆ? ಯಾರಿಗೆ ಗೊತ್ತು? ಅವರ ಭಾವ ದೊಡ್ಡ ಭಾವ. ಅಷ್ಟು ಮಾತ್ರವಾ? ಭಕ್ತಿಯ ಭಾವ ಅಷ್ಟು ಮಾತ್ರವಾ? ನಾನು ಮುಟ್ಟಬೇಕಾದ್ರೇನೆ ಸಂಜೆ ಆಗಿದೆ. ನೀನು ಯಾವತ್ತೂ ಸಮಯಕ್ಕೆ ಸರಿಯಾಗಿ ಹೋಗುವುದಿಲ್ಲ ಪುಣ್ಯಾತ್ಮ. ಹೌದು. ಎಲ್ಲಿಯಾದ್ರೂ ನನ್ನಲ್ಲಿಗೆ ಬರುವಾಗ ಮಾತ್ರ ಒಂದು ಸರಿ ಬಾರದಿದ್ರೆ ಬೈತೇನೆ ಅನ್ನುವಂತ ಹೆದರಿಕೆ ಒಂದುಂಟು ನಿನಗೆ. ಸಂಜೆ ಭಜನೆ ಕಾರ್ಯಕ್ರಮ ನಿಮ್ಮ ಕುರಿತಾಗಿ. ನನ್ನ ಕುರಿತಾಗಿ ಭಜನೆ? ಹೌದು. ಕೇಳಿದ್ಯಾ ನೀನು? ಹೌದು. ನೆನಪುಂಟ? ನೆನಪಿದ್ದಷ್ಟು ಹೇಳ್ತೇನೆ. ಮೊದಲನೇ ಭಜನೆ, ನಿನ್ನ ಪೂಜೆಗೆ ಬಂದೆ ಕೌಂಡ್ಲಿಕೇಶ್ವರ ಎನ್ನ ಕರುಣದಿ ಕಾಯೋ ಕೌಂಡ್ಲಿಕೇಶ್ವರ. ಎಂತದ್ದು? ಹೀಗೆ ಇದೊಂದು ನಿನ್ನ ಮೇಲೆ ಸಂತೋಷ ಆಗಿ ಇನ್ನೊಂದು ಎರಡು ಹೇಳಬೇಕಾಗ್ತದೆ. ಇದಾಗ್ಲಿಲ್ಲ. ಇನ್ನೊಂದು ಏನು? ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ನಮಗಾಗಿ ಕೌಂಡ್ಲಿಕನು. ಎಂತದ್ದು? ಇದು ನನಗೆ ಹೀಗೆ ಕೊಟ್ಟದ್ದು. ಅಷ್ಟಾಯ್ತಾ? ಅಷ್ಟಾಗಿ ಅಲ್ಲಿಂದ ತೀರ್ಥ ಪ್ರಸಾದ ತಗೊಂಡು ಬಂದೆ. ನೇರ ಹೋದದ್ದು ಮಾವನ ಮನೆಗೆ. ಏ ಪುಣ್ಯಾತ್ಮ, ಎಂತದ್ದು? ನಿನಗೆ ಕೆಲಸದಲ್ಲಿರುವಾಗಲೇ ನಿನ್ನ ಮಾವನ ಮನೆಗೆ ಹೋಗುದಕ್ಕೆಲ್ಲ ಸಮಯ ಸಿಗುವುದ ಕೆಟ್ಟವನೇ? ಯಾಕೆ? ಮತ್ತೆ ಮಾವನ ಮನೆಗೆ ಯಾಕೆ ಹೋದದ್ದ? ಕೆಲಸ ಬಿಟ್ಟು? ಯಾರ ಮಾವನ ಮನೆಗೆ? ಯಾರ ಮಾವನ ಮನೆಗೆ? ನನ್ನ ಮಾವನ ಮನೆಗಲ್ಲ, ಮತ್ತೆ ನಿಮ್ಮ ಮಾವನ ಮನೆಗೆ. ಕಮಲಾವತಿಗೆ. ಏನು ವಿಶೇಷ? ಕಮಲಾವತಿಯ ಪುರದಲ್ಲಿ ಕಮಲಾವತಿಯ ಪುರದಲ್ಲಿ ನಡೆದ ವಾರ್ತೆ ಸಮನಾಗಿ ಬೇಗನದಲ್ಲಿ ಸುಮಶರನಿಗೆ ತಳಣುಗಿಯನ ಸುಮಶರನಿಗೆ ತಳಣುಗಿಯನ ಭೂರಮಣನು ಮದುವೆಯ ಕ್ರಮವನ್ನು ರಚಿಸುವನ್ ಭೂರಮಣನು ಮದುವೆಯ ಕ್ರಮವನ್ನು ರಚಿಸುವನ್ ಸುಮಶರನಿಗೆ ತಳಣುಗಿಯನ ಭೂರಮಣನು ಮದುವೆಯ ಕ್ರಮವನ್ನು ರಚಿಸುವ ಲಾಲಿದು ಕೇಳು ದೊರೆರಾಯ ನಾವೆಂಬುದಿಯೋ ದೊರೆರಾಯ ಏನಾಯ್ತು ನನಗೆ? ಏನಾಯ್ತು? ಉದ್ದಾಯ್ತಾ ಅಂತ ಎಲ್ಲಿಗೆ ಹೋದೆ? ನೇರ ಹೊರಟದ್ದು ಕಮಲಾವತಿಗೆ. ಅಲ್ಲಿ ಕಮಲಾವತಿಗೆ ಮುಟ್ಟಿದ್ದೇನೆ. ವಿಚಿತ್ರ, ವಿಸ್ಮಯ, ನಿಗೂಢ ಎಲ್ಲವೂ ಕಾಣಿಸುತ್ತದೆ. ಎಂತದ್ದು ಅಲ್ಲಿ ನಿಗೂಢತೆ? ಒಂದು ಕಡೆಯಲ್ಲಿ ಗುಂಡಿ ತೋಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ
ಮಾವಿನ ಮರ ತುಂಡು ಮಾಡ್ತಾ ಇದ್ದಾರೆ. ಅಯ್ಯೋ 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 ನನ್ನ ಮಾವ ಸತ್ತು ಹೋದರಲ್ಲ. ಅಯ್ಯೋ ಅಯ್ಯೋ ಮಾವ ಸಾಯುವ ಕಾಲಕ್ಕೆ ನಾನೊಂದು ಸಮೀಪದಲ್ಲಿ ಇಲ್ಲದೆ ಹೋದರಲ್ಲ. ಅಯ್ಯೋ ಮಾವನನ್ನು ಎಷ್ಟು ಕೇಳಿದ್ರು ಏನು. ಅಯ್ಯೋ ಮಾವ ಮಾವ ಮಾವ. ರಾಯರೇ, ಮಾವನಿಗೇನು ಹುಷಾರಿರ್ಲಿಲ್ವಾ? ವಯಸ್ಸಾಗಿತ್ತು. ಎಂತದು? ನೀನಲ್ವೇನೋ ಮಾವ ಸತ್ತದ್ದು ಅಂತ ಹೇಳಿದ್ದು. ಮಾವ ಸತ್ತದ್ದು ಅಂತ ಯಾವಾಗ ಹೇಳಿದ್ದು ನಾನು? ಮತ್ತೆ ಗುಂಡಿ ತೆಗೆಯುವುದು ಯಾಕೆ? ಮಾವಿನ ಮರ ಕಡಿಯುವುದು ಯಾಕೆ? ಗುಂಡಿ ತೆಗೆಯುದು. ಗುಂಡಿ ತೆಗೆದು ಕಂಬ ಹಾಕುವುದಕ್ಕೆ, ಮತ್ತೆ ಮಾವಿನ ಮರ ತೋರಣ ಕಟ್ಟುವುದಕ್ಕೆ. ತೋರಣ ಕಟ್ಟಬೇಕು, ಚಪ್ಪರ ಹಾಕಬೇಕು ಅಂತ ಆದ್ರೆ ವಿಶೇಷತೆ ಬೇಕು. ವಿಶೇಷ ಅಲ್ಲಿ ವಿಷಯ ಸಂಗ್ರಹಿಸಿದೆ. ಏನು? ಅವಸರದ ಮದುವೆ. ಅವಸರದ ಮದುವೆ? ಮಾವನಿಗೆ ಎಂತದ್ದು ಮದುವೆ ಈಗ ಅವಸರ? ಯಾರು ಹೇಳಿದ್ರು ಮಾವದು ಅಂತ? ಅವನದಲ್ವಾ? ಮದುವೆ ಮಾವನಿಗಲ್ಲ. ಮತ್ತೆ ಯಾರಿಗೆ? ಲೋಕಲ್ ಕೃಷ್ಣ ಇದ್ದಾನಲ್ಲ. ಎಂತದ್ದು? ಯಾರಿಗೆ ಮದುವೆ? ಇಲ್ಲಿ ಕಮಲಾವತಿಯಲ್ಲಿ ಯಾರಿಗೆ ಮದುವೆ? ಆ ಲೋಕಲ್ ಕೃಷ್ಣನ ಮಗ ಹನುಮಂತ. ಗೋಪಾಲ ಕೃಷ್ಣನ ಮಗ ಹನುಮಂತ. ಅವನಿಗೆ ಮದುವೆ. ಅವನಿಗೆ ಮದುವೆ ಕಮಲಾವತಿಯಲ್ಲಿ ಯಾಕೋ? ವಿಷಯ ಉಂಟು. ಏನು? ಹುಡುಗಿ ಯಾರು ಗೊತ್ತುಂಟಾ? ಯಾರು? ನಿಮ್ಮ ಮಾವನ ಮಗಳು ಆರತಿ. ರತಿಗೆ ಮದುವೆ? ಹುಡುಗ ಹನುಮಂತ. ಭಗವಾನ್ ಇಚ್ಛಿಸುವುದ ನಿನಗೆ ತನಗಿದ್ದು ವ್ಯರ್ಥಲಿ ತಾನು ಕೆಟ್ಟ. ಏನು ಭ್ರಮೆ ಇದು ಮಾವನವರಿಗೆ? ಹೌದು. ಸಾನುರಾಗದಿ ಮತ್ತೆ ರತಿಯನು ನಿನಗೆ ತನಿಗೆ ಕೊಡ್ತಾನೆ ಅಂತ ಆದ್ರೆ ಹೌದು. ನನಗೇನು ಕಡಿಮೆ ಆಗಿದೆ? ಹೌದು. ನಾನು ಅನ್ಯನೇ? ಹೌದು. ನಾನು ಯಾರು? ಯಾರು? ಸೋದರಳಿಯ ನಾನಿರುತ್ತಾ ಮಗಳನ್ನು ನನಗೆ ಕೊಡಬೇಕಾಗಿತ್ತು. ನನ್ನಲ್ಲಿ ಒಂದು ಮಾತನ್ನು ಕೇಳಬೇಕಾಗಿತ್ತು. ಕೇಳದಿದ್ರು ಬೇಡ. ಯಾರಿಗೆ ಕೊಡುವುದು? ಅವನಿಗೆ. ಗೋಪಾಲಕೃಷ್ಣನ ಮಗ ಹನುಮಂತ. ಹಾಗೆ ಆ ಕೃಷ್ಣನ ಸುತನಿಗೆ ಕೃಷ್ಣನವರೆಗೂ ಮಾವ ನಮ್ಮ ಪಕ್ಷದಲ್ಲೇ ಇದ್ದವರು, ಹರಿದ್ವೇಷವನ್ನು ಕಟ್ಟಿಕೊಂಡಿರುವವರ ಪಕ್ಷದಲ್ಲಿದ್ದವರು. ಆದ್ರೆ ಈ ಕಾಲಕ್ಕೆ ಮನಸ್ಸು ಬದಲಿಸಿದನೆ, ಮಗಳನ್ನು ಕೊಡ್ತಾನೆಯೇ? ಹಾಗಾದ್ರೆ ಏನುಂಟು? ಯಾವುದೋ ಭೇದೋಪಾಯ ಒಂದುಂಟು. ಹಾಗಾದ್ರೆ ನಾವು ಸುಮ್ಮನೆ ಸಾಧ್ಯವೇ ಇಲ್ಲ. ಏನು ಮಾಡಬೇಕು? ನಾಗವೇಣಿಯ ಎನಗ ಕೊಡದಿರೆ ಹೋಗಿ ಭೂಷಣ ನಡೆಯ ಬಿಡಲು ಸಾರಾಗದಿಲ್ಲ. ಹಾಗಿಲ್ಲ, ಈಗಲೇ ಹೋಗ್ತೇನೆ, ಹೇಳ್ತೇನೆ. ಮಾವ, ನಿನ್ನ ಮಗಳನ್ನು ನನಗೆ ಕೊಡ್ತೀಯ ಇಲ್ವ ಹೇಳು? ಕೊಡ್ತೇನೆ ಬಾ. ಹೇಗೆ ಇಲ್ಲಿ ಮಳೆಯಲ್ಲೇ ಅಂತಲ್ಲ ಈ ಸರ್ತಿ ಬಾರಿ ಕಡಿಮೆ ಅಂತ. ಮತ್ತೆ 12 ಮಕ್ಕಳಿದ್ದಾರೆ ನನಗೆ. ಯಾವ್ದು ಬೇಕು ಅದನ್ನು ಆರಿಸಿಕೊಳ್ಳೋದು ನಿನಗೆ ಬಿಟ್ಟದ್ದು. ಎಂತಾಯ್ತವನೇ? ಮತ್ತೆ ನಿನ್ನ ಮುಸುಡು ನೋಡಿದ್ದೀಯ ಕನ್ನಡಿಯಲ್ಲಿ ಇಷ್ಟರವರೆಗೆ? ನಿನ್ನ ಮುಸುಡು ನೋಡಿದ್ರೆ ನಿನ್ನ ಮಗಳನ್ನು ನೋಡ್ಬೇಕಾಗಿಲ್ಲ. ಯಾಕೆ? ಮತ್ತೆ ಕೇಳಿದ್ದಲ್ವಾ ಮಾವ ಮಗಳನ್ನು ಕೊಡು ಅಂತ? ಅಲ್ಲಿ ಎಲ್ಲಿ? ನನ್ನ ಮಾವನಲ್ಲಿ ಕೇಳಿದಾಕ್ಷಣಕ್ಕೆ ನಾನು ಹೋಗಿ ಕೇಳುವುದೇ ತಡ. ಬಂದೆಯ ಕಂದ, ಹೀಗೆ ಬಾ, ಹೀಗೆ ಬಾ, ಇಲ್ಲಿ ಕುಳಿತುಕೋ. ನಿನಗೆ ಮಾರ್ಗ ಆಯಾಸಕ್ಕೆ ಏನಾದರೂ ಬೇಕಾ? ನೀರು ಸಿಕ್ಕಿದ್ರೆ ಸಾಕು. ನೀರಿನಲ್ಲಿ ನಿನಗೆ ಸಮಾಧಾನ ಅಲ್ಲ, ಬೇರೆಲ್ಲ ಉಂಟು ಅಂತ. ಆ ವ್ಯವಸ್ಥೆ ಮೊದಲೇ ಉಂಟಲ್ಲ. ಅಷ್ಟು ಕೇಳಿದ ಕ್ಷಣಕ್ಕೆ ನನ್ನನ್ನು ಬರೆಸಿಕೊಂಡು ನನಗೆ ಮಗಳು ರತಿಯನ್ನು ವಿವಾಹ ಮಾಡಿ ಕಟ್ಟುಕೊಟ್ಟೇ ಕೊಡ್ತಾರೆ. ಕೊಡಬಹುದಿತ್ತು.
ಒಂದು ವೇಳೆ ಹಾ. ಕೊಡದಿರೆ ಕೊಡದಿರೇನು? ಕೊಡದಿರೆ ಹಾ. ಮದುವೆಯ ಮಂಟಪವನ್ನು ಮಸನದ ಮನೆಯಾಗಿಸ್ತೇನೆ. ಓಹೋ. ತಡೆಯುವುದಕ್ಕೆ ಬೇಕಾಗಿ ಭೋಗಿ ಭೂಷಣ ಬಂದರೂ ತಡೆಯೇ, ಕೈ ತಡೆಯೇ ನಡೆಯುವ